ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕನಕ ಭಾರತಿ. ಇತ್ತೀಚೆಗೆ ಉತ್ತರ ಕರ್ನಾಟಕದಲ್ಲಿ ಆದಂತಹ ಒಂದು ಕೃತ್ಯ, ಕುರಿಗಾಹಿಯ ಮಾರಣ ಹೋಮ ಏನಿದೆಯಲ್ಲ, ನಿಜಕ್ಕೂ ನಮ್ಮ ಮಾನವ ಸಮಾಜ ತಲೆ ತಗ್ಗಿಸುವಂತಹ ಕೆಲಸ ಅದಾಗಿದೆ. ಒಬ್ಬ ಕುರಿಗಾಹಿ ತನ್ನ ಸಂಸಾರವನ್ನು ನಿಭಾಯಿಸಬೇಕಾದ್ರೆ ಅವನು ಯಾವುದೋ ಒಂದು ಊರಲ್ಲಿ ಇದ್ಕೊಂಡು 80-90 ಕುರಿಗಳನ್ನ ಸಾಕಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನು ಊರಿಂದ ಊರಿಗೆ, ಕಾಡಿಂದ ಕಾಡಿಗೆ ಹೋಗ್ಬೇಕಾದಂತಹ ಅನಿವಾರ್ಯತೆ ಅವನಿಗೆ ಇದ್ದೇ ಇರುತ್ತೆ. ಹಾಗಾಗಿ ಅವರು ಎಲ್ಲೋ ಹೊರಗಡೆ ಹೋದಾಗ ಕಳ್ಳರ ಕಾಕರಿಂದ ಈ ಥರ ಬೀದಿ ಹೆಣವಾಗ್ತಾರೆ ಅಂತ ಆದರೆ ನಮಗೆ ಇಂಥ ನಾಚಿಕೆಗೇಡಿನ ಕೆಲಸ ಅಲ್ವಾ? ಇವತ್ತೇನು ರಾಜ್ಯಾದ್ಯಂತ ಕುರಿಗಾಹಿಗಳ ಪರವಾಗಿ ಹೋರಾಟಗಳು ನಡೀತಾ ಇದೆ, ಅವ್ರಿಗಾಗಿ ಬೇಕಾಗಿರೋ ಸೌಲಭ್ಯಗಳನ್ನ ಕಲ್ಪಿಸ್ಕೊಡಿ ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಈ ಒಂದು ಕುರಿಗಾಹಿಗಳಿಗೆ ಆಗ್ತಾ ಇರುವಂತಹ ಅನ್ಯಾಯಗಳ ಬಗ್ಗೆ ಮತ್ತು ಅವರಿಗೆ ಎಲ್ಲ ಮೂಲ ಸೌಕರ್ಯಗಳಿಂದ ವಂಚಿತರಾಗಿರೋಂಥವರಿಗೆ ದಯಮಾಡಿ, ಯಾಕಂದರೆ ಯಾವುದೇ ಮೂಲ ಸೌಕರ್ಯ ತಗೊಂಡು ಯಾವುದೇ ಒಂದು ಏರಿಯಾದಲ್ಲಿ ಇರುವಂಥವ್ರಲ್ಲ ಅವರು ಇವತ್ತು ಈ ಊರಲ್ಲಿದ್ದರೆ ಮತ್ತೆ ನಾಳೆ ಇನ್ನೊಂದು ಊರು, ಮತ್ತು ಇವತ್ತು ನಾವು ಒಂದು ಕಾಡಲ್ಲಿದ್ದರೆ ಮತ್ತೆ ಇನ್ನೊಂದು ಕಾಡು, ಈಗ ಕಾಡು ಮೇಡು ಅಲಿಯುತ್ತಾ ಅವರ ಕುರಿಗಾಹಿ ಜೀವನವನ್ನು ಸಾಗಿಸ್ತಾ ತನ್ನ ಸಂಸಾರವನ್ನು ನಿಭಾಯಿಸ್ತಿರುವಂಥವ್ರು. ಅಂಥವ್ರಿಗೆ ಜೀವನೇ ಹೋಗ್ತಾ ಇದೆ ಅಂತಂದರೆ ಇನ್ನು ಅವರ ಹಿನ್ನೆಲೆ ಗತಿ ಏನು? ಅವರ ಸಂಸಾರ, ಅವರ ಅಣ್ಣ, ತಂಗಿ, ತಮ್ಮ, ಅವ್ರಿಗೆ ನಂಬಿಕೊಂಡೇ ಎಷ್ಟು ಜನ, ಒಂದು 10, 40, 50 ಜನ. ಯಾಕಂದರೆ ಉತ್ತರ ಕರ್ನಾಟಕ ಅಂದರೆ ಕೂಡು ಕುಟುಂಬದಲ್ಲಿರ್ತಾರೆ. ಕೂಡು ಕುಟುಂಬದಲ್ಲಿ ಇದ್ದವರೇ ಈ ಥರ ಕುರಿಗಾಹಿ ವಲಸೆ ಹೋಗೋಕ್ಕೆ ಸಾಧ್ಯ. ಹಾಗಾಗಿ ದಯವಿಟ್ಟು ಒಬ್ಬ ಕುರಿಗಾಹಿ ಹೋದ ಅಂತ ಅಂದರೆ ಎಷ್ಟು ಜನಕ್ಕೆ ಕೆಲಸ ಹೋಗುತ್ತೆ. ನಾವು ಯಾವುದೋ ಒಂದು ಫ್ಯಾಕ್ಟ್ರಿ ನಾಶ ಆಯಿತು ಅಂತ ಅಂದರೆ ಎಷ್ಟು ಜನಕ್ಕೆ ಹೋರಾಟ ಮಾಡ್ತೀವಿ, ನಮ್ಗೆ ಕೆಲಸ ಹೋಯಿತು, ಅವ್ರಿಗೆ ಅದು ಕೊಡ್ಬೇಕು, ಇದು ಕೊಡ್ಬೇಕು ಅಂತ. ಒಬ್ಬ ಕುರಿಗಾಹಿ ಹೋದ ಯೋಚನೆ ಮಾಡಿ, ಅವ್ರು ನಂಬ್ಕೊಂಡಿರೋಂಥ ಫ್ಯಾಮಿಲಿ ಏನಾಗಬೇಕು, ಅವ್ರು ನಂಬ್ಕೊಂಡಿರೋಂಥ ವ್ಯಾಪಾರಸ್ಥರು ಏನಾಗಬೇಕು? ಇಲ್ಲಿ ಯಾರೋ ಒಬ್ಬರು ಸತ್ರ ಅಂತ ಅಂದರೆ, ಒಬ್ಬರು ಸತ್ರು ಅನ್ನೋದ್ರೆ ಅದರಿಂದ 10 ಜನಕ್ಕೆ ನಷ್ಟ ಇದೆ ಅನ್ನೋದನ್ನು ಯೋಚನೆ ಮಾಡಬೇಕು. ದಯಮಾಡಿ ಒಬ್ಬ ಕುರಿಗಾಹಿಯ ಹತ್ಯೆಯನ್ನು ಖಂಡಿಸ್ತಾ ಮತ್ತು ಅವರಿಗೆ ಸಿಗಬೇಕಾಗಿರೋಂತಹ ಸೌಕರ್ಯಗಳನ್ನ ಒದಗಿಸ್ಕೊಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಧನ್ಯವಾದಗಳು.